ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನ ತಿಳಿಸೋದಾದ್ರೆ ಅದ್ಭುತವಾಗಿದೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ, ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಕಳೆದ ವರ್ಷ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ. ಸಮಸ್ಯೆ ಯಾವ ಮಟ್ಟಿಗೆ ಅಂತಂದ್ರೆ ನಿಮ್ಮನ್ನ ಸಂಪೂರ್ಣವಾಗಿ ಕುಗ್ಗಿ ಎಲ್ಲೋ ಒಂದು ಕಡೆ ಪಕ್ಕದಲ್ಲಿ ಕೂಡಿಸಿರ್ತಕ್ಕಂಥದ್ದಿತ್ತು. ಏನೇ ಕೆಲಸ ಆದ್ರೂ ಕೂಡ ಒಂದು ಬೆಳವಣಿಗೆಯನ್ನ ಕಾಣಿಸ್ಕೊಳ್ತಕ್ಕಂಥದ್ದು ಇರೋದಿಲ್ಲ. ತಾವು ಶ್ರಮಿಸ್ತೀರಿ, ಕಷ್ಟಪಟ್ಟು ಏನೋ ಮಾಡಿ ಮುಂದೆ ಮೇಲೆ ಬರಬೇಕು ಅಂದ್ಕೊಳ್ತೀರಿ, ಆಗ್ತಾ ಇರಲಿಲ್ಲ. ಒಂದು ಹಂತಕ್ಕೆ ಬಂದಿದ ತಕ್ಷಣ ಕುಗ್ಗಿ ಪಟ್ಟಂತ ಕೆಳಗಡೆ ಬಿದ್ದೋಗ್ತಾ ಇದ್ರಿ. ಇಂತಹದ್ದೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದೆಲ್ಲ ಏನಿಲ್ಲ. ನಿಮ್ಮ ಗೋಲ್ಡನ್ ಟೈಮ್ ಸ್ಟಾರ್ಟು. ಈಗ ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದೇನು, ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಸೋಂಬೇರ್ತನ ತೋರ್ಕೊಂಡು ಮನೇಲಿ ಕೂರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಯೂತ್ಸ್ಗೂ ಕೂಡ ಒಳ್ಳೇದಿದೆ. ಬನ್ನಿ, ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಯೂತ್ಸು ನಿಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಜಾಬ್ ಎಂಬತಕ್ಕಂಥದ್ದೇನಿದೆ, ಕೆಲಸಕ್ಕಾಗಿ ತಾವು ಹೋರಾಡ್ತಾ ಇದ್ರಲ್ಲ, ನಿಮಗೆ ಈ ವರ್ಷ ಖಂಡಿತ ಕೆಲಸ ಸಿಗುತ್ತೆ. ಸ್ವಂತ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಕ್ಕಂಥವಳು ಇರ್ತಾಳೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಸ್ವಲ್ಪ ಜೋಪಾನ. ಈ ವರ್ಷದಲ್ಲಿ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಗಾಡಿನ ಓಡಿಸ್ಬೇಕಾದ್ರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಅಂತಾನೆ ಹೇಳ್ತಾ ಇಲ್ಲ, 12 ರಾಶಿಗಳಿರ್ತಕ್ಕಂಥವ್ರು ಯಾರಾದರೂ ಆಗಿರಲಿ, ನಿಮ್ಮ ಟೈಮ್ ಹೇಗೆ ಚೆನ್ನಾಗಿರಲಿ, ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಜೋಪಾನ. ಎಷ್ಟೇ ಆದರೂ ಅದೊಂದು ಮಾನವ ನಿರ್ಮಿತ ವಸ್ತು. ಮಾನವ ಮಾಡಿದ್ದು ಮನೆ ತನಕ, ದೇವರ ಕೊಟ್ಟಿದ್ದು ಕೊನೆ ತನಕ. ದೇವ್ರು ಯಾವತ್ತೂ ನಮಗೆ ಪ್ರಾಣಹಾನಿ ಆಗುವಂಥ ಕೆಲಸಗಳು ಮಾಡೋದಿಲ್ಲ, ಮಾನವನೂ ಕೂಡ ಮಾಡೋದಿಲ್ಲ. ಆದರೆ ಮಾನವ ಏನೇ ಮಾಡಿದ್ರು ಕೂಡ ಅದಕ್ಕೆ ಎಕ್ಸ್ಪೈರಿ ಡೇಟ್ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಏನೇ ವಿಚಾರವಾದ್ರೂ ಕೂಡ ಸ್ವಲ್ಪ ಜೋಪಾನವಾಗೇ ಇರಬೇಕು. ಮಾನವನ ನಿರ್ಮಿತವಾಗಿರ್ತಕ್ಕಂಥ ಒಂದು ವಸ್ತು ಅಂತದ ಮೇಲೆ ನಾವು ಸ್ವಲ್ಪ ಜೋಪಾನವಾಗಿದ್ರೇನೆ ಸಂತೋಷ. ಹಾಗಾಗಿ ವಾಹನವನ್ನು ಓಡಿಸ್ಬೇಕಾದ್ರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇನ್ನ ರಾಜಕೀಯ ವಲಯದಲ್ಲಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಸೂಪರ್ ಆಗಿದೆ. ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತೀರಿ. ಸಮಾಜದಲ್ಲಿ ಒಂದು ಹೆಸರನ್ನ ಸಂಪಾದನೆಯನ್ನ ಮಾಡ್ಕೊಳ್ತೀರಿ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇನ್ನು ಉದ್ಯೋಗ ಸ್ಥಾನದಲ್ಲೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಇರ್ತೀರಿ. ಒಂದಿಷ್ಟು ಪ್ರಮೋಷನ್ ಅನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಿದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಆ ಭೂತಾಯಿ ನಿಮ್ಮ ಕೈ ಹಿಡಿತಕ್ಕಂಥದ್ದಿರುತ್ತೆ. ಜೊತೆಗೆ ಈ ಒಂದು ವಾಟರ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಿರಲ್ಲ, ನೀರಿನ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ತಮಗಂತೂ ಕೂಡ ಒಂದಿಷ್ಟು ಒಳಿತಿದೆ ಅಂತಾನೆ ಹೇಳ್ಬೋದು. ನಿಮ್ಮನ್ನ ಕೈ ಹಿಡಿತಕ್ಕಂಥದ್ದಿರುತ್ತೆ. ತಾಯಿ ಗಂಗೆ ದೇವಿಯ ಅನುಗ್ರಹ ನಿಮಗಿದೆ. ಒಳ್ಳೇದಾಗಲಿ, ಶುಭವಾಗಲಿ. ಗಂಗೆ ಚೈಮನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು. ಆ ತಾಯಿ ಜಲ ಗಂಗಾಮಾತೆ ಅನುಗ್ರಹ ನಿಮಗಿದೆ. ಒಳ್ಳೇದಾಗಲಿ, ಶುಭವಾಗಲಿ.